ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗೇ ಇರ್ತೀನಿ. ಇವತ್ತು ಬಸ್ಸು ಸ್ಟ್ರೈಕ್ ಅಂತೆ. ನಾನು ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದ್ದೆ, ಹೂವೆಲ್ಲ ತೆಗೆದುಕೊಂಡು ಹೋಗ್ಬಿಡೋಣ ಅಂತ ಮಾರ್ಕೆಟ್ ಕಡೆ ಬಂದೆ. ಬಸ್ಸುಗಳೆಲ್ಲ ಸ್ಟ್ರೈಕು ಅಂದರು. ಮಾರ್ಕೆಟಿಗೆ ಬಂದುಬಿಟ್ಟಿದ್ದೀನಿ. ಅಲ್ಲೊಂದು ಇಲ್ಲೊಂದು ಬಸ್ ಮಾತ್ರ ಇದೆ. ನಾವು ಕಾಲೇಜಿಗೆ ಹೋಗ್ತಾ ಇದ್ದಾಗ ಬಸ್ಸಲ್ಲಿ ಬರ್ತಾಯಿದ್ದಾಗ ಈ ಥರ ರಶ್ಶು ಇರ್ತಾಯಿತ್ತು. ಆವಾಗ ಅದು ಎಲ್ಲ ನೆನಪಾಯಿತು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಸ್ ಇದೆ, ಆವಾಗ ಹಂಗೆ ಇದ್ದಿದ್ದು ಬಸ್ಸುಗಳು. ಇವಾಗೆಲ್ಲ ಜಾಸ್ತಿ ಬಸ್ಸುಗಳಿದೆ, ತೊಂದರೆ ಆಗ್ತಾ ಇರಲಿಲ್ಲ. ಹಂಗೆ ಬಂದು ಹಿಂಗೆ ಹೋಗ್ಬಿಡ್ತಾ ಇದ್ವಿ. ಇವತ್ತು ತುಂಬ ಹೊತ್ತು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿ ಬಸ್ಸು ಹತ್ತಿದ್ದಕ್ಕೆ ತುಂಬ ರಶ್ ಇತ್ತು. ಬಸ್ಸು ಹೋಗೋಗಿ ನೋಡಬೇಕು ಬಸ್ಸುಗಳು ಸಿಗುತ್ತೋ ಇಲ್ವೋ ನೋಡಿ. ಎಲ್ಲ ಬಸ್ ಸ್ಟಾಪೆಲ್ಲ ಖಾಲಿ ಖಾಲಿ, ಯಾವಾಗಲೂ ತುಂಬಿ ತುಳುಕ್ತಾ ಇತ್ತು. ಅಲ್ಲೊಂದು ಇಲ್ಲೊಂದಿದೆ. ಇನ್ನೊಂದು ಬೆನಿಫಿಟ್ ಏನಂದರೆ ಮಾರ್ಕೆಟಲ್ಲಿ ಹೂವೆಲ್ಲ ರಶ್ ಇರಲ್ಲ, ಬೇಗ ತೆಗೆದುಕೊಂಡು ಬಂದುಬಿಡ್ಬೋದೇನೋ ಅನಿಸ್ತಾ ಇದೆ. ಬಟ್ ಟೂ ವೀಲರ್ ವೆಹಿಕಲ್ಸು ಅವೆಲ್ಲ ಜಾಸ್ತಿನೇ ಇತ್ತು. ನೋಡೋಣ, ಒಂದು ಒಳ್ಳೇದಿದ್ರೆ ಇನ್ನೊಂದು ಕೆಟ್ಟದಿರುತ್ತೆ. ಇವತ್ತು ಕಮ್ಮಿ ಜನ ಇರ್ಬೋದು ಮಾರ್ಕೆಟಲ್ಲಿ, ಬೇಗ ಬೇಗ ಆಗೋಗುತ್ತೆ. ಬಸ್ಸಿಗೆ ಕಾಯಬೇಕಾಗುತ್ತೆ ಅಷ್ಟೇ. ಸ್ಟ್ರೈಕ್ ದಿವಸನೇ ಇಷ್ಟು ರಶ್ ಇದ್ದರೆ ಸ್ಟ್ರೈಕ್ ಇಲ್ದಿರೋ ಎಷ್ಟು ದಿನ ಎಷ್ಟು ಜನ ಇರ್ಬೋದು. ತೆಗೆದುಕೊಂಡು ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಬಸ್ಸುಗಳದ್ದು ಟೆನ್ಷನ್. ಫುಲ್ಲು ರಶ್, ಬಸ್ಸುಗಳಿಲ್ಲ. ಮಾರ್ಕೆಟಿಂದ ಬಂದೆ ಗೈಸ್, ಇಷ್ಟೆಲ್ಲ ತಂದೆ ಎತ್ತಿ ಈಗ ಫ್ರಿಜ್ಜಲ್ಲಿ ಇಡಬೇಕು. ಬಾಳೆಕಾಯಿದು ದಿಂಡು 60 ರೂಪಾಯಿ 2 ಬಂದು. ಇವೆಲ್ಲ ಸುತ್ತಿ ಕವರಲ್ಲಿ ಸುತ್ತಿ ಪ್ಯಾಕ್ ಮಾಡಿ ಇಕ್ಕಿದ್ರೆ ಫ್ರಿಜ್ ಒಳಗಡೆ ಫ್ರೆಶ್ ಆಗಿರುತ್ತೆ ಅಂತ ಹೇಳಿದ್ರು. ಗೊತ್ತಿಲ್ಲ. ಬಾಳೆಕಾಯಿ ದಿಂಡು ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಡಿ ಅಂತ ಹೇಳಿದ್ರು. ಸರಿ ಅಂತ ಬಂದೆ. ಮತ್ತೆ ನಾಳೆ ಹೋಗ್ಬೇಕು. ಇಷ್ಟೇ ತಂದಿರೋದು, ಎತ್ಕೊಬರೋಕ್ಕೆ ಕಷ್ಟ. ಕೈ ಎಲ್ಲ ನೋವು ಬಂದ್ಬಿಡುತ್ತೆ. ಇನ್ನು 3 ದಿವಸ ಇದೆ ಹಬ್ಬಕ್ಕೆ. ಸುತ್ತಾ ಇರೋದು ಇದು ಏಲಕ್ಕಿ ಬಾಳೆಹಣ್ಣು. ಈ ಥರ ಪೇಪರಲ್ಲಿ ಸುತ್ತಿ ಎತ್ತಿಕ್ಕಿದ್ರೆ ಹಬ್ಬದ ದಿವಸಕ್ಕೆ ಕರೆಕ್ಟಾಗಿ ಹಣ್ಣಾಗಿರುತ್ತೆ. ಅದಕ್ಕೆ ಪ್ಯಾಕ್ ಮಾಡಿ ಎತ್ತಿಕ್ತೀವಿ. ನಾವು ಪ್ರತಿಯೊಂದು ಖರೀದಿಸಬೇಕಾಗುತ್ತೆ ಫ್ರೆಂಡ್ಸ್, ಏನೂ ಸಿಗೋದಿಲ್ಲ. ಇದು ಮಾವಿನ ಎಲೆ, ಇದು 50 ರೂಪಾಯಿ. ಬರೀ ಹೂವು ಇಷ್ಟೇ ತಂದಿದ್ದು, 2 ಹೂವು ಇದು. ಅದು ಬಂದು 100 ರೂಪಾಯಿ ಹಾವು. ಹಾರ ತಂದೆ. ಹಬ್ಬದವ್ರಿಗೂ ಇರುತ್ತಾ ಅಂತ ಕೇಳಿದೆ. ಇರುತ್ತೆ, ಕವರಲ್ಲಿ ಹಾಕಿ ಎತ್ತಿಡಿ ಅಂದರು. ಈ ಹಾರ 350 ರೂಪಾಯಿ. ಇನ್ನೊಂದು ಕೇಳಿದೆ, ತುಂಬ ಚೆನ್ನಾಗಿತ್ತು, 1000 ಹೂವಲ್ಲಿ
ಈ ತಾವರೆ ಹೂವಲ್ಲಿ ಮಾಡಿದ್ರು 2,500 ಹೇಳ್ತಾರೆ. ಹೋಗಪ್ಪ ನೀನು ಅಂತ ಬಂದೆ. ಮತ್ತು ಇನ್ನೊಂದು ಸ್ವಲ್ಪ ಹೂವು ಸಾಕು, ಎಲ್ಲ ಎತ್ತಿಟ್ಟು ನೋಡಬೇಕು. ಇನ್ನು 3 ದಿವಸ ಇರುತ್ತೋ ಇಲ್ಲ ಮತ್ತೆ ಖರೀದಿ ಮಾಡಬೇಕಾಗುತ್ತೆ. ಒಂದು ಮೊಳ 100 ರೂಪಾಯಿ. ಏನು ಹೂವಿದು? ಮಲ್ಲಿಗೆ ಅಲ್ಲ, ನಂತರ ಕಾಕಡ ಅಲ್ಲ, ಏನೋ ಒಂದು ಎಲ್ಲ ಎತ್ತಿದ್ದು ಬರ್ತೀನಿ. ಇದನ್ನು ಕವರಲ್ಲಿ ಸುತ್ತಿ ಎತ್ತಿಟ್ಬಿಡ್ತೀನಿ. ಇದು ಇರುತ್ತೆ ನೀಟಾಗಿ ಸ್ವಲ್ಪ ಬಿಟ್ಟು ತೋರಿಸ್ತೀನಿ ಹಬ್ಬದ ದಿವಸ ನನಗೆ ಹೆಂಗಿದೆ, ಫ್ರೆಶ್ ಆಗಿದೆಯಾ ಇಲ್ವಾ ನೋಡಿ. ಈ ದಾರ ತಂದಿದ್ದೀನಿ, ಈ ಥರ ಸುತ್ತಿ ಎತ್ತಿಟ್ಬಿಡ್ತೀನಿ ನೀಟಾಗಿ. ಮನೆಗೆ ಬಂದೆ, ಮಳೆ ಶುರುವಾಯಿತು.